ಹಸಿರಿನ ಐಸಿರಿಯಿಂದ ಮೆರೆಯುವ ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿರುವ ಕರಿಕಲ್ಲುಗಳ ಸುಂದರ ಊರು ಕಾರ್ಕಳ. ಪರಶುರಾಮ ಕ್ಷೇತ್ರದಲ್ಲಿರುವ ಕಾರ್ಕಳವು 42 ಅಡಿ ಎತ್ತರದ ಏಕಶಿಲಾ ಗೊಮ್ಮಟೇಶ್ವರ ಪ್ರತಿಮೆ, ಪಡು ತಿರುಪತಿ ಶ್ರೀ ವೆಂಕಟರಮಣ ದೇವಸ್ಥಾನ, ಚತುರ್ಮುಖ ಬಸದಿ, ಆನೆಕೆರೆ, ಅತ್ತೂರು ಚರ್ಚ್, ಹಲವಾರು ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳು, 10 ರಮಣೀಯ ಪ್ರವಾಸಿ ತಾಣಗಳನ್ನು ತನ್ನ ಮಡಿಲಲ್ಲಿ ಇರಿಸಿಕೊಂಡು ನಾನಾ ಸಂಸ್ಕೃತಿಯ, ನಾನಾ ಧರ್ಮದ ಜನರ ಐಕ್ಯತೆಯ ಜೀವನ ಭೂಮಿಯಾಗಿದೆ. ಯಕ್ಷಗಾನ, ಕೋಲ, ಕಂಬಳ, ನಾಗಾರಾಧನೆಗಳ ಮಾತೃಭೂಮಿಯಾಗಿದೆ. ಈ ಪುಣ್ಯ ನೆಲದಲ್ಲಿ ತಮ್ಮ ಜೀವನವನ್ನು ಶ್ರಮಜೀವಿಯಾಗಿ ಕಟ್ಟಿಕೊಂಡು ಹಿರ್ಗಾನ ಗ್ರಾಮದ ಲಕ್ಷ್ಮೀಪುರದಲ್ಲಿರುವ ಶ್ರೀ ಆದಿಶಕ್ತಿ ಮಹಾಲಕ್ಷ್ಮೀ ದೇವಿಯನ್ನು ಆರಾಧಿಸುತ್ತಾ ಕೃಷಿ, ವ್ಯಾಪಾರ, ಶಿಕ್ಷಣವೇ ಮೊದಲಾದ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ಬೆಳೆದು ಬಂದಿರುವ ಒಂದು ಸಣ್ಣ ಸಮಾಜ ರಾಜಾಪುರ ಸಾರಸ್ವತ ಬ್ರಾಹ್ಮಣ ಸಮಾಜ. ಈ ಸಮಾಜದ ದೂರದರ್ಶಿತ್ವವುಳ್ಳ ಪ್ರಾಮಾಣಿಕ ದುಡಿಮೆ ಮತ್ತು ಪಾರದರ್ಶಕ ವ್ಯವಹಾರದ ಮುಖೇನ ಗುರಿಯನ್ನು ತಲುಪುವ ಲಕ್ಷ್ಯವುಳ್ಳ ಕೆಲವರು 1996ರಲ್ಲಿ ಕಡ್ತಲ ಶ್ರೀ ರವೀಂದ್ರ ನಾಯಕ್ ಅವರ ನೇತೃತ್ವದಲ್ಲಿ ಕಾರ್ಕಳದ ಜೋಡು ರಸ್ತೆಯಲ್ಲಿ ರಾಜಾಪುರ ಸಾರಸ್ವತ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯನ್ನು ಸ್ಥಾಪಿಸಿದರು. 25 ವರ್ಷಗಳಿಂದ ಶ್ರೀ ರವೀಂದ್ರ ಪ್ರಭು ಕಡಾರಿಯವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾ ಸಂಸ್ಥೆಯ ಸರ್ವತೋಮುಖ ಅಭಿವೃದ್ಧಿಗೆ ಕೊಡುಗೆಯನ್ನು ನೀಡಿದ್ದಾರೆ. ಪ್ರಾರಂಭದಲ್ಲಿ ಕೇವಲ 3 ಲಕ್ಷ ರೂಪಾಯಿ ಪಾಲು ಬಂಡವಾಳ ಮತ್ತು 300 ಸದಸ್ಯರೊಂದಿಗೆ ಬಾಡಿಗೆ ಕಟ್ಟಡದಲ್ಲಿ ಕಾರ್ಯಾರಂಭಿಸಿದ ಈ ಸಂಸ್ಥೆಯು ಇಂದು 254 ಕೋಟಿ ರೂಪಾಯಿ ಠೇವಣಿ ಮತ್ತು 4,78 ಲಕ್ಷ ರೂಪಾಯಿ ಪಾಲು ಬಂಡವಾಳದೊಂದಿಗೆ 44,119 ಸದಸ್ಯರೊಂದಿಗೆ 17 ಸೆಂಟ್ಸ್ ನಿವೇಶನ ಮತ್ತು 7,500 ಚದರ ಅಡಿಯ ಸ್ವಂತ ಕಟ್ಟಡ ಹೊಂದಿರುವ ಪ್ರಧಾನ ಕಚೇರಿಯನ್ನು ಹೊಂದಿದೆ. ಇದರ ಜೊತೆಗೆ ಬೈಲೂರು, ಬಜಗೋಳಿ, ಅಜೆಕಾರು, ಹೆಬ್ರಿ, ಬೆಳ್ಮಾಣ್, ಮೂಡುಬೆಳ್ಳೆ ಹಾಗೂ ಪೆರಡೂರು ವ್ಯಾಪ್ತಿಯಲ್ಲಿ ಇತರ 7 ಶಾಖೆಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ. ಇವುಗಳ ಪೈಕಿ 4 ಶಾಖೆಗಳು ಸ್ವಂತ ಕಟ್ಟಡವನ್ನು ಹೊಂದಿರುವುದು ಹೆಮ್ಮೆಯ ವಿಚಾರ. 1,100 ಕೋಟಿ ರೂಪಾಯಿ ವಾರ್ಷಿಕ ವ್ಯವಹಾರ ಮತ್ತು 5 ಕೋಟಿ 2 ಲಕ್ಷ ರೂಪಾಯಿ ನಿವ್ವಳ ಲಾಭವನ್ನು ಗಳಿಸಿದೆ. ಅತ್ಯುತ್ತಮ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಗ್ರಾಹಕರಿಗೆ ಶೀಘ್ರ ಮತ್ತು ತೃಪ್ತ ಸೇವೆಯನ್ನು ಒದಗಿಸುತ್ತಾ ಸರ್ಕಾರಿ ತತ್ವಾದರ್ಶಗಳ ಬದ್ಧತೆಯೊಂದಿಗೆ ಈ ಸಂಸ್ಥೆಯು ಕೇವಲ ಹಣಕಾಸು ವ್ಯವಹಾರಕ್ಕೆ ಸೀಮಿತವಾಗಿರದೆ 10 ಹಲವು ಸಮಾಜಮುಖಿ ಉದ್ದೇಶಗಳಿಗೆ ತನ್ನನ್ನು ತಾನು ವಿಸ್ತರಿಸಿಕೊಂಡು ಸೇವಾ ಮನೋಭಾವದಿಂದ ಕೆಲಸ ಮಾಡುತ್ತಿದೆ. 5 ವರ್ಷ ಜಿಲ್ಲಾ ಮಟ್ಟದ ಅತ್ಯುತ್ತಮ ಕ್ರೆಡಿಟ್ ಸೊಸೈಟಿ ಪ್ರಶಸ್ತಿ, 2017ರಲ್ಲಿ ರಾಜ್ಯ ಮಟ್ಟದ ಸಹಕಾರಿ ಸಪ್ತಾಹದಲ್ಲಿ ಉತ್ತಮ ಸಹಕಾರಿ ಪ್ರಶಸ್ತಿ ಸಂಸ್ಥೆಗೆ ಲಭಿಸಿದೆ. ಅಲ್ಲದೆ 2025ರ ಕರ್ನಾಟಕ ಸರ್ಕಾರದ ಸಹಕಾರಿ ಇಲಾಖೆಯ ರಾಜ್ಯ ಮಟ್ಟದ ಅತ್ಯುನ್ನತ ಸಹಕಾರ ರತ್ನ ಪ್ರಶಸ್ತಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಿಗೆ ಲಭಿಸಿರುವುದು ಸಂಸ್ಥೆಯ ಕೀರ್ತಿಯನ್ನು ಇನ್ನಷ್ಟು ಎತ್ತರಕ್ಕೆ ಏರಿಸಿದೆ. 3 ದಶಕಗಳ ಕಾಲ ಸಹಕಾರಿ, ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಿಗೆ ನೀಡಿದ ಕೊಡುಗೆಗಳು ಎಲ್ಲರೂ ಅತ್ಯಂತ ಹೆಮ್ಮೆ ಪಡುವಂತೆ ಮಾಡಿದೆ. ಈ 30 ವರ್ಷ ತುಂಬಿದ ಈ ಸುಸಂದರ್ಭದಲ್ಲಿ ಈ ಒಂದು ತ್ರಿಂಶತಿ ಸಂಭ್ರಮ ಒಂದು ಕಾರ್ಯಕ್ರಮ, ಅದರ ಸವಿನೆನಪಿಗಾಗಿ ನಮ್ಮ ಕೇಂದ್ರ ಕಚೇರಿಯ ಪಾರ್ಶ್ವದಲ್ಲಿ ವಿಶಾಲವಾದಂತಹ ವಾಣಿಜ್ಯ ಸಂಕೀರ್ಣಗಳನ್ನು ಕೂಡ ನಾವು ನಿರ್ಮಿಸಿದ್ದೇವೆ. ಈ ವಾಣಿಜ್ಯ ಸಂಕೀರ್ಣ ವಿಶೇಷ ಅಂದರೆ ಈಗಾಗಲೇ ಸುಮಾರು ಅದರ 97% ಜಾಗ ಬಾಡಿಗೆ ನೆಲೆಯಲ್ಲಿ ಹೋಗಿದೆ. ಉದ್ಯಮದವರು ವಹಿಸಿಕೊಂಡಿದ್ದಾರೆ. ಅದು ತುಂಬ ಸಂತೋಷ ವಿಷಯ. ನಮ್ಮ ಉದ್ಘಾಟನೆ ಆದ 1 ತಿಂಗಳೊಳಗೆ ಈ ಕಟ್ಟಡ ಸಂಪೂರ್ಣ ಕಾರ್ಯನಿರತವಾಗ್ತದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ನಮ್ಮ ಈ 30 ವರ್ಷಗಳ ಅವಧಿಯಲ್ಲಿ ನಮ್ಮೊಂದಿಗೆ ಸಹಕರಿಸಿದಂಥ ಬೇರೆ ಬೇರೆ ಸಮಾಜದ ವ್ಯಕ್ತಿಗಳಿರ್ಬೋದು, ಅಥವಾ ನಮ್ಮ ನಿರ್ದೇಶಕ ಮಂಡಳಿಯರಿರ್ಬೋದು, ಅಥವಾ ಅದರಲ್ಲಿ ಮುಖ್ಯವಾಗಿ ಹೇಳೋದಾದರೆ ನಮ್ಮ ಸಿಬ್ಬಂದಿ ವರ್ಗ, ನಿಜವಾಗಿ ಪ್ರಾರಂಭದಿಂದಲೂ ನಮ್ಮ ಸೊಸೈಟಿಯ ಅಭಿವೃದ್ಧಿಗೆ ನಮ್ಮ ನಿರ್ದೇಶಕರೊಂದಿಗೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿದಂಥವರು ನಮ್ಮ ಸಿಬ್ಬಂದಿ ವರ್ಗ. ನಮ್ಮ ಸಿಬ್ಬಂದಿ ವರ್ಗವೇ ನಮ್ಮ ರಾಯಭಾರಿಗಳು. ನಮ್ಮ ಸಂಸ್ಥೆ ಅಭಿವೃದ್ಧಿಗೆ ಪೂರಕವಾಯಿತು. ಅದೇ ರೀತಿ ನಮ್ಮ ಇಲಾಖೆಯ ಬಗ್ಗೆ ಹೇಳೋದಾದರೆ ನಮ್ಮ ಇಲಾಖೆ ತುಂಬ ಆಗಾಗ ಬೆನ್ನು ತಟ್ಟಿ ನಮ್ಮನ್ನು ಗೌರವಿಸಿದೆ, ಬೆಂಬಲಿಸಿದೆ. ಮಾತ್ರವಲ್ಲ, ನಾವು ಹಲವಾರು ಪ್ರಶಸ್ತಿಗಳನ್ನು ಕೂಡ ಈ ಅವಧಿಯಲ್ಲಿ ನಮಗೆ ಇಲಾಖೆ ಕೊಟ್ಟು ಗೌರವಿಸಿದೆ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಈವರೆಗೆ ಯಾವ ರೀತಿ ಸಮಾಜಮುಖಿ ಚಟುವಟಿಕೆಗಳು ಜನಸ್ನೇಹಿಯಾಗಿ ನಮ್ಮ ಸಂಸ್ಥೆ ಕಾರ್ಯನಿರ್ವಹಿಸಿದ ಅದೇ ರೀತಿ ಮುಂದೆ ಕೂಡ ನಡೀತದೆ ಹಾಗೂ ಜನರಿಂದ ಇನ್ನೂ ಹೆಚ್ಚಿನ ಸಹಕಾರವನ್ನು ಬಯಸಿದೆ ಅಂತ ಹೇಳಲಿಕ್ಕೆ ನಾನು ಅಪೇಕ್ಷಿಸ್ತೇನೆ. ನಮ್ಮ ಆರಾಧ್ಯ ಮಾತೆ ಶ್ರೀ ಆದಿಶಕ್ತಿ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ, ಶ್ರೀ ಸಂಸ್ಥಾನ ಗೌಡ ಪಾದಾಚಾರ್ಯ ಕೈವಲ್ಯ ಮಠದ ಗುರುಗಳ ಹಾಗೂ ಹಲವಾರು ಇತರ ಧಾರ್ಮಿಕ ಗುರುಗಳ ಆಶೀರ್ವಾದದ ಜೊತೆಗೆ ಸಂಸ್ಥೆಯ ಅಧ್ಯಕ್ಷರ, ನಿರ್ದೇಶಕ ಮಂಡಳಿಯ, ಸಲಹೆಗಾರರ, ಸಿಬ್ಬಂದಿಗಳ ಪ್ರಾಮಾಣಿಕ ಪರಿಶ್ರಮ,
ಸಂಬಂಧಿತ ಇಲಾಖೆಗಳ ಸಲಹೆ ಮತ್ತು ಮಾರ್ಗದರ್ಶನದ ಜೊತೆಗೆ ಸದಸ್ಯರ ಸಹಕಾರ ಎಲ್ಲವೂ ಪರಸ್ಪರ ಪೂರಕವಾಗಿ 3 ದಶಕಗಳ ಕಾಲ ಸಂಸ್ಥೆಯು ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಅನೇಕ ಸವಾಲುಗಳನ್ನು ಸ್ವೀಕರಿಸಿ ಸಾಧನಾ ಪಥವನ್ನು ಗೆಲುವಿನಿಂದ ಕ್ರಮಿಸಿ ಸಂಭ್ರಮ ಪಡುವಂತೆ ಮಾಡಿದೆ. ಈ ಸೊಸೈಟಿಯ ಈ ಅಲ್ಪಾವಧಿಯಲ್ಲಿ ಇಷ್ಟೊಂದು ಅಭಿವೃದ್ಧಿಯ ಕಾರಣೀಕರ್ತರಾದ ನಮ್ಮ ಸದಸ್ಯರಿಗೆ ಹಾಗೂ ಈ ಸಂಸ್ಥೆಯ ಮೇಲೆ ವಿಶ್ವಾಸ ಇಟ್ಟು ನಮ್ಮಲ್ಲಿ ಠೇವಣಿ ಇರಿಸಿದ ಠೇವಣಿದಾರ ಸದಸ್ಯರಿಗೆ ಹಾಗೂ ಸಾಲ ಪಡೆದು ಸಕಾಲದಲ್ಲಿ ಮರುಪಾವತಿಸಿ ಸೊಸೈಟಿ ಅಭಿವೃದ್ಧಿ ಸಹಕರಿಸಿದ ಸಾಲಗಾರ ಸದಸ್ಯರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಅದೇ ರೀತಿ ಈ ಸಂಸ್ಥೆಯ ಒಂದು ಅಭಿವೃದ್ಧಿಯಲ್ಲಿ ಮುಖ್ಯ ಪಾತ್ರ ನಮ್ಮ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗ. ಸುಮಾರು 45 ಜನ ಸಿಬ್ಬಂದಿಗಳು ಈಗ ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು 20 ಜನ ಪಿಗ್ಮಿ ಸಂಗ್ರಾಹಕರು ಕೂಡ ಇದರಲ್ಲಿ ಪಿಗ್ಮಿ ಸಂಗ್ರಹ ಮಾಡಿ ಅವರ ಜೀವನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಸುಮಾರು ಕಡಿಮೆ ಎಂದರೆ ಒಂದು 100ಕ್ಕೂ ಮಿಕ್ಕಿ ಒಂದು ಕುಟುಂಬದ ಜೀವನ ಈ ಸಂಸ್ಥೆಯ ಮುಖಾಂತರ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಈ ಮಾನಯುತ ಸಂಸ್ಥೆ ತನ್ನ ಬೆಳವಣಿಗೆಯನ್ನು ಸಹ್ಯವಾಗಿಸಿಕೊಂಡು ಬೆಳೆಯುತ್ತಾ ಕೇವಲ ಹಣಕಾಸು ವ್ಯವಹಾರಕ್ಕೆ ಸೀಮಿತಗೊಳ್ಳದೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಸಮಾಜದಲ್ಲೊಂದು ಸಮಗ್ರ ಸಹ್ಯ ಸ್ಥಿತ್ಯಂತರವನ್ನು ಸದ್ದಿಲ್ಲದೆ ಸಾಧಿಸುತ್ತಾ ಬಂದಿದೆ. ತಾನು ಗಳಿಸುತ್ತಿರುವ ಲಾಭಾಂಶದಲ್ಲಿ ಗಣನೀಯ ಮೊತ್ತವನ್ನು ಸಮಾಜಮುಖಿ ಕೆಲಸಗಳಿಗೆ ನೀಡ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಸದಸ್ಯರ ಮಕ್ಕಳ ಶಿಕ್ಷಣಕ್ಕೆ ಅರ್ಹತೆ ಮತ್ತು ಅಗತ್ಯತೆಯ ಮೇರೆಗೆ ವಿದ್ಯಾರ್ಥಿ ವೇತನವಾಗಿ ನೀಡಿ ನೂರಾರು ಅರ್ಹ ಕುಟುಂಬಗಳ ಬದುಕನ್ನು ಕಟ್ಟಿಕೊಟ್ಟಿದೆ ಮತ್ತು ಸುಂದರವಾಗಿಸಿದೆ. ಜೊತೆಗೆ ಶಿಕ್ಷಣ ಸಂಸ್ಥೆಗಳಿಗೆ ಆರ್ಥಿಕ ನೆರವು, ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ವಿತರಣೆ, ಪ್ರತಿಭಾವಂತ ಮಕ್ಕಳಿಗೆ ನಗದು ಪುರಸ್ಕಾರ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ವೈದ್ಯಕೀಯ ಪರಿಕರಗಳ ನೆರವು, ಅನಾರೋಗ್ಯ ಪೀಡಿತರಿಗೆ ಆರ್ಥಿಕ ನೆರವು ಮೊದಲಾದ ಹಲವು ಸಹಾಯವನ್ನು ಶೈಕ್ಷಣಿಕ ಮತ್ತು ಆರೋಗ್ಯ ಕ್ಷೇತ್ರಗಳಿಗೆ ಹಲವಾರು ವರ್ಷಗಳಿಂದ ಒದಗಿಸುತ್ತಿರುವುದು ಸಂಸ್ಥೆಯ ಆರೋಗ್ಯಪೂರ್ಣ ಬೆಳವಣಿಗೆಯ ದ್ಯೋತಕವಾಗಿದೆ. ವಿಶ್ವ ಎದುರಿಸಿದ ಕೊರೋನಾ ಮಹಾಮಾರಿಯ ಕಾಲದಲ್ಲಿ ಈ ಸಂಸ್ಥೆ ನೀಡಿದಂತಹ ಸಹಾಯ ಶ್ಲಾಘನೀಯ. ವರ್ಷದಿಂದ ವರ್ಷಕ್ಕೆ ಸೊಸೈಟಿ ತನ್ನ ಪ್ರಗತಿಯನ್ನ ಸಾಧಿಸ್ತಲೇ ಬಂದಿರುವಂತದ್ದು ನಮ್ಗೆಲ್ಲರೂ ಕೂಡ ಗೊತ್ತೇ ಇದೆ. ಕೇವಲ ಆರ್ಥಿಕ ವ್ಯವಹಾರಗಳಿಗೆ ಮಾತ್ರ ಸೀಮಿತ ಆಗದೆ ಸಾಮಾಜಿಕ ಚಟುವಟಿಕೆಗಳಿಗೆ ಮತ್ತು ಕಾರ್ಕಳದ ಎಲ್ಲ ಪೂರಕವಾದಂತಹ ಚಟುವಟಿಕೆಗಳಿಗೆ ಸೊಸೈಟಿ ಬೆನ್ನೆಲುಬಾಗಿ ನಿಂತುಕೊಂಡು ಸಹಕಾರವನ್ನು ಮಾಡ್ತಾ ಇರೋದನ್ನ ನಾವು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ವಿಶೇಷವಾಗಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡುವಂಥದ್ದು, ಶೈಕ್ಷಣಿಕ ಚಟುವಟಿಕೆಗಳಿಗೆ ವಿಶೇಷವಾದಂತಹ ಒತ್ತನ್ನು ಕೂಡ ತನ್ನ ಸೊಸೈಟಿಯ ಮುಖಾಂತರ ಇವತ್ತು ಮಾಡ್ತಾ ಇದ್ದಾರೆ. ಕೊರೋನಾದ ಸಂದರ್ಭದಲ್ಲೂ ಕೂಡ ದೊಡ್ಡ ಪ್ರಮಾಣದ ಸಹಾಯವನ್ನ ರವೀಂದ್ರ ಪ್ರಭುಗಳ ನೇತೃತ್ವದಲ್ಲಿ ಸೊಸೈಟಿ ಮಾಡಿರೋದನ್ನ ನಾವು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಸಹಕಾರಿ ಸಂಘ ಸಂಸ್ಥೆಗಳು ಜನರಿಗೆ ಯಾವ ರೀತಿ ಹತ್ತಿರವಾಗಿ ಕೆಲಸವನ್ನ ಮಾಡಬೇಕು, ವೈಯಕ್ತಿಕವಾಗಿ ಅವರ ಬದುಕಿಗೆ ಆರ್ಥಿಕ ಪುನರ್ಜೀವನಕ್ಕೆ ಯಾವ ರೀತಿಯಾದಂತಹ ಸಹಕಾರವನ್ನು ಕೊಡಬೇಕು ಅನ್ನೋದಕ್ಕೆ ಒಂದು ದೊಡ್ಡ ಸಾಧನೆಯನ್ನ ರಾಜಾಪುರ ಸೊಸೈಟಿ ಇವತ್ತು ಹಲವಾರು ವರ್ಷಗಳಿಂದ ಕಾರ್ಕಳದಲ್ಲಿ ಯಶಸ್ವಿಯಾಗಿ ಇವತ್ತು ಮಾಡ್ತಾ ಬಂದಿದೆ. ಆ ಹಿನ್ನೆಲೆಯಲ್ಲಿಯೇ ಸೊಸೈಟಿಯು ಬೆಳೀತಾ ಬಂದಿದೆ. ಬೇರೆ ಬೇರೆ ಬ್ರಾಂಚ್ಗಳನ್ನು ಅದು ವಿಸ್ತರಿಸ್ತಾ ಬಂದಿದೆ ಮತ್ತು ಆ ಸೊಸೈಟಿಗೆ ಒಂದು ತಪಸ್ಸಿನ ರೀತಿಯಲ್ಲಿ ಕೆಲಸ ಮಾಡಿದರ ಕಾರಣಕ್ಕೆ ರವೀಂದ್ರ ಪ್ರಭುಗಳಿಗೆ ಸಹಕಾರಿ ರತ್ನ ಪ್ರಶಸ್ತಿಯು ಕೂಡ ಸಿಕ್ಕಿರುವಂಥದ್ದು ಇಡೀ ಕಾರ್ಕಳದ ಗೌರವದ ಜೊತೆಯಲ್ಲಿ ಆ ಸೊಸೈಟಿಗೆ ಸಿಕ್ಕಂತ ಗೌರವ ಅಂತ ನಾನು ಭಾವಿಸ್ತೇನೆ. ನಮ್ಮ ಸಂಸ್ಥೆ ಹಲವು ಸಾಧಕರನ್ನು ಗುರುತಿಸಿ ಆದರದಿಂದ ಗೌರವಿಸಿದೆ. ದೇವಸ್ಥಾನಗಳಿಗೆ, ಆಧ್ಯಾತ್ಮಿಕ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ, ಸಂಘ ಸಂಸ್ಥೆಗಳಿಗೆ ನೆರವನ್ನು ನೀಡುತ್ತಿದೆ. ನಮ್ಮ ನೆಲದ ಕಲೆಯಾದ ಯಕ್ಷಗಾನ, ತಾಳಮದ್ದಳೆಯನ್ನು ಸತತವಾಗಿ ಹಮ್ಮಿಕೊಂಡು ಕಲೆ ಮತ್ತು ಕಲಾವಿದರನ್ನು ಪ್ರೋತ್ಸಾಹಿಸುತ್ತಿರುವುದರ ಜೊತೆಗೆ ಸಂಸ್ಕಾರಯುತ ಸಮಾಜ ನಿರ್ಮಾಣಕ್ಕೆ ಬೇಕಾದಂತಹ ಜ್ಞಾನ ವಾಹಿನಿಯನ್ನು ಅಂತರ್ಗಾಮಿಯಾಗಿ ಪ್ರವಹಿಸುತ್ತಿದೆ. ಸಂಸ್ಥೆಯ ಸಾಧನೆಗಳ ಕಿರೀಟಪ್ರಾಯವಾಗಿ ಪ್ರಧಾನ ಕಚೇರಿಗೆ ಹೊಂದಿಕೊಂಡಿರುವ 62 ಸೆನ್ಸ್ ಜಾಗವನ್ನು 2022ರಲ್ಲಿ ಖರೀದಿಸಿ ಸುಮಾರು 42,000 ಚದರ ಅಡಿಯ ವಾಣಿಜ್ಯ ಸಂಕೀರ್ಣ ಸಹಕಾರ ಸಿಂಧೂರ ಇಂದು ನಿಮ್ಮ ಮುಂದೆ ಲೋಕಾರ್ಪಣೆಗೊಂಡಿದೆ. ಈ ವಾಣಿಜ್ಯ ಸಂಕೀರ್ಣದಲ್ಲಿ ರಾಜ್ಯಾದ್ಯಂತ ಜನ ಮನ್ನಣೆ ಗಳಿಸಿರುವ ವಿಶಾಲ್ ಮೆಗಾ ಮಾರ್ಟ್, ಹೆಸರಾಂತ ಸಿನಿಮಾ ಮಂದಿರಗಳಲ್ಲಿ ಒಂದಾದಂತಹ ಭಾರತ್ ಸಿನಿಮಾಸ್ ಹಾಗೂ NP ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ಸ್ ಉದ್ಯಮವು ಆರಂಭಗೊಳ್ಳಲಿದೆ. ತ್ರಿಂಶತಿ ಸಂಭ್ರಮದಲ್ಲಿರುವ ರಾಜಾಪುರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ವಿಶಾಲವಾದಂತಹ ವಾಣಿಜ್ಯ ಸಂಕೀರ್ಣ, ನಿಮ್ಮೆಲ್ಲರ ಹೆಮ್ಮೆಯ ಸಹಕಾರ ಸಿಂಧೂರ ನಮ್ಮ ಮುಂದೆ ತಲೆ ಎತ್ತಿ ನಿಂತಿದೆ. ಸಹಕಾರ ಸಿಂಧೂರ, ಸಹಕಾರ ಸಿಂಧೂರ, ನಮ್ಮ ಹೆಮ್ಮೆಯ ಸಹಕಾರ ಸಿಂಧೂರ. ಕರಿಯ ಕಲ್ಲಿನ ಪುಣ್ಯ ಭೂಮಿಲಿ ತಲೆ ಎತ್ತಿ ನಿಂತಿದೆ.
ಇದೇ ಸಹಕಾರ ಸಿಂಧೂರ. ನೋಡ ಬನ್ನಿರಿ ಈ ವ್ಯವಹಾರ